ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನಿವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಕುಂಬ್ಳಳ್ಳಿಗೆ ಹೋಗ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಅಲ್ಲಿನ ದೇವಸ್ಥಾನ, ಸ್ಕೂಲು, ಆ ಊರು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ನೋಡ್ರಿ ನಮ್ಮ ಹಳ್ಳಿಗೆ ಹೆಂಗಿದೆ ಅಂತ ಪೀಸಾಗಿ. ಯಾವ ಸಿಟಿನೂ ಬೇಡ ಇದ್ರ ಮುಂದೆ. ಆ ಕಡೆ ಈ ಕಡೆ ತೆಂಗಿನ ಮರಗಳು, ಹಚ್ಚ ಹಸಿರು, ಆ ವೆದರು, ಆ ಗಾಳಿ, ಆ ಮಣ್ಣು, ವಾವ್, ಜಸ್ಟ್ ಲೈಕ್ ಅ ವಾವ್ ಅಷ್ಟೇ. ಏನಂತೀರಾ? ಸಖತ್ತಾಗಿದೆ ಊರು ಮಾತ್ರ, ಪೀಸಾಗಿದೆ ಗುರು. ಇದು ಕುಂಬ್ಳಳ್ಳಿಯಲ್ಲಿರುವ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಚಿಕ್ಕದಾಗಿದ್ರು ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ. ಇದು ಕ್ಲೋಸ್ ಆಗಿದೆ. ಇಲ್ಲೊಂದು ದೇವಿದೊಂದು ಚಿಕ್ಕ ವಿಗ್ರಹ ಇದೆ, ನೋಡೋಕಂತ ಸಕ್ಕತ್ತಾಗಿದೆ. ಇಲ್ಲಿ ಮುನೇಶ್ವರರು ಇದ್ದಾರೆ. ಈ ಕಡೆ ಬಂದ್ರೆ ಇಲ್ಲಿ ಲಿಂಗ ಮತ್ತೆ ನಾಗರ್ಕಲ್ ಒಂದಿದೆ. ಏನ್ ಗುರು, ಕುಂಬ್ಳಳ್ಳಿ ಚಿಕ್ಕದು ಅನ್ಕೊಂಡೆ, ಸಿಟಿ ತರ ಇದೆಯಲ್ಲ ಗುರು, ಸಕ್ಕತ್ತಾಗಿದೆ. ಇವತ್ತು ಕುಂಬ್ಳಳ್ಳಿಗೆ ಬಂದಿದ್ವಿ. ಇಲ್ಲಿ 2 ದೇವಸ್ಥಾನ ಫೇಮಸ್. ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಇನ್ನೊಂದು ಮಾರಿಯಮ್ಮ ದೇವಸ್ಥಾನ. ಇವಾಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಇಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಬಂದು ಪೂಜೆ ಮಾಡಿದ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಒಂದ್ಸಲ ಬನ್ನಿ, ಟ್ರೈ ಮಾಡಿ. ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತಿರುಪತಿಗೆ ಹೋಗ್ಬೇಕಂತೇನಿಲ್ಲ. ಇಲ್ಲಿ ಬಂದ್ರೆ ಅದಕ್ಕಿಂತ ಚೆನ್ನಾಗಿದೆ ದೇವರು, ಸಕ್ಕತ್ತಾಗಿದೆ. ಒಂದ್ಸಲ ಬಂದು ನೋಡ್ಬೋದು. ಶ್ರೀ ವೆಂಕಟಾಚಲಯ ಕಮಲ ಕಾಮಕತ್ವಮ ಅಮಂಗುರ ವಿಭೋಜರ್ನ ಸಾರಂಗ ಯದುಮಂಗಳಂ. ತಿರುಪತಿಯಲ್ಲಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಶ್ರೀನಿವಾಸರು. ತಿರುಪತಿಯಲ್ಲಿ ಪ್ರಧಾನವಾಗಿ ವೆಂಕಟೇಶ್ವರ ಸ್ವಾಮಿ ನಿಂತಿರ್ತಾರೆ. ಅಂದ್ರೆ ಅಲ್ಲಿ ವರಾಹ ಪುಷ್ಕರಣಿ ಪಕ್ಕದಲ್ಲಿರುವಂತಹ ವರಾಹ ಸ್ವಾಮಿಯ ದರ್ಶನವನ್ನು ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಕುಂಬ್ಳಳ್ಳಿ ಕ್ಷೇತ್ರದಲ್ಲಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಕಲ್ಯಾಣ ವೆಂಕಟೇಶ್ವರಾಗಿ ನಿಂತಿದ್ದಾರೆ. ಈ ರೀತಿಯಾಗಿರುವಂತಹ ವಿಶೇಷವಾಗಿರುವಂತಹ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ರೆ ತಿರುಪತಿಯಲ್ಲೇ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದಷ್ಟು ಪುಣ್ಯ ಪರ್ವವನ್ನು ನಮಿಸ್ತದೆ. ಅದು ತುಂಬ ವಿಶಿಷ್ಟತೆ. ಇಲ್ಲಿ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಆರಾಧನೆ ಮಾಡುವಂತಹ ವಿಶೇಷವಾಗಿರುವಂತಹ ಸಾಲಿಗ್ರಾಮ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಅದು ನಮಗೆ ಮುಕ್ತಿನಾಥ್ ಅಂತ ಒಂದು ಕ್ಷೇತ್ರದಿಂದ ಬಂದಂಥದ್ದು, ತುಂಬ ವಿಶೇಷವಾದ ಸಾಲಿಗ್ರಾಮ. ಅದೇ ರೀತಿಯಾಗಿ ವರಾಹ, ಹಯಗ್ರೀವ, ನೃಸಿಂಹ ಈ ರೀತಿಯಾಗಿದ್ದ ದೇವತೆಗಳು. ಮಹಾಸುದರ್ಶನ ತುಂಬ ಪ್ರೇರಣಾತ್ಮಕವಾಗಿರುವಂತಹ ಸುದರ್ಶನರು. ಈ ರೀತಿಯಾಗಿ ಇಲ್ಲಿ ಪಾಂಚರಾತ್ರ ಆಗಮ ಪ್ರಕಾರವಾಗಿ ಆರಾಧನೆ ನಡೆಯುತ್ತೆ. 3 ಕಾಲ ನೈವೇದ್ಯ, 3 ಕಾಲ ಆರಾಧನೆ. ಅದೇ ರೀತಿಯಾಗಿ ಸಂಜೆಯ ವೇಳೆಯಲ್ಲಿ ಸ್ವಾಮಿಗೆ ವಿಶೇಷವಾಗಿ ಒಂದು ಸೇವೆ, ಬೆಳಗ್ಗೆ ಪ್ರಾತಃ ಕಾಲದ ಸುಪ್ರಭಾತ ಸೇವೆಯೊಂದಿಗೆ ಎಲ್ಲವೂ ಸಹ ಇಲ್ಲಿ ಕೈಕಲ್ಲಿ ಪಾಂಚರಾತ್ರ ಆಗಮ ಪ್ರಕಾರವಾಗಿ ನಡೀತಾ ಇರುತ್ತೆ. ಈ ಆಗಮವು ತುಂಬ ವಿಶೇಷವಾಗಿ ಆತ್ಮ ಸಂಹಿತ ಎಂಬ ಒಂದು ಗ್ರಂಥದಿಂದ, ಮೂಲ ಗ್ರಂಥದಿಂದ ಆರಾಧನೆ ಮಾಡೋಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದಂಥ ನಮ್ಮ ಅರ್ಚಕ ಸ್ವಭಾವಗಳಿಗೆಲ್ಲ ತುಂಬ ಉತ್ತಮವಾದ ಫಲವನ್ನು ಕೊಡುತ್ತೆ. ಕುಂಬ್ಳಳ್ಳಿ ಕ್ಷೇತ್ರದಲ್ಲಿ ನಿಂತಿರುವಂಥ ವೆಂಕಟೇಶ್ವರ ಸ್ವಾಮಿ ತುಂಬ ಅದ್ಭುತವಾದಂಥ ನಾಯಕರು, ಸುಂದರವಾದಂಥ ಪೆರಮಾಳ ಅಂತ ಕರೆಯಲ್ಪಡ್ತೀವಿ. ಮಧುರೆಯಲ್ಲಿ ಅಳಗರ್ ಕೋವಿಲ್ ಅಂತ ಇದೆ. ಅಳಗರ್ ಕೋವಿಲಲ್ಲಿ ಸ್ವಾಮಿಗೆ ಸುಂದರರಾಜ ಪೆರಮಾಳ ಅಂತ ಹೆಸರವರಿಗೆ. ಅದೇ ರೀತಿಯಾಗಿರುವಂತಹ ನಮ್ಮ ಶ್ರೀನಿವಾಸರ ಆ ಮುಖದಿಂದ ಒಂದು ಸುಂದರವಾಗಿ ಕಾಣುವುದರಿಂದ ಸುಂದರರಾಜ ಪೆರಮಾಳ ಅಂತ ಕರೆಯಲ್ಪಡ್ತೀವಿ. ಅಷ್ಟು ವಿಶೇಷವಾದ ದೇವರು. ಈ ವೈಶಿಷ್ಟ್ಯ ತುಂಬ ಉತ್ತಮವಾದದ್ದು. ಅದಕ್ಕಾಗಿ ವೆಂಕಟಾಚಲ ನಿವಾಸಾಯ ವೆಂಕಟೇಶಾಯ ಮಂಗಳಂ ಅಂತ ಹೇಳ್ತೀವಿ. ವೆಂಕಟಾಚಲಕ್ಕೆ ಹೋಗಿ ದರ್ಶಿಸಿದರೆ ಎಷ್ಟು ಪುಣ್ಯವೋ ಅಷ್ಟೇ ಫಲವಾದಂತಹ ಒಂದು ನಮ್ಮ ವೆಂಕಟೇಶ್ವರ ಸ್ವಾಮಿಯು ಅಷ್ಟೇ ಅದ್ಭುತವಾದ ಫಲವನ್ನು ಕೊಡುತ್ತೇವೆ ಅಂತ ಈ ಕುಂಬ್ಳಳ್ಳಿ ಗ್ರಾಮದಲ್ಲಿ ವಿಶೇಷವಾದ ಹೆಸರು ಶ್ರೀ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ಭೋಗ ಶ್ರೀನಿವಾಸರಿದ್ದಾರೆ. ಭೋಗ ಶ್ರೀನಿವಾಸರು ರಾಮಾನುಜರೇ ಆರಾಧನೆ ಮಾಡಿದಂತಹ ವಿಶೇಷ
1200 ವರ್ಷಗಳ ಒಂದು ವಿಶೇಷವಾದಂಥ ದೇವರು, ತುಂಬ ಅದ್ಭುತವಾದಂಥ ದೇವರು ಶ್ರೀ ರಾಮಾನುಜರು, ಅದ್ಭುತವಾದಂತಹ ಭೋಗ ಶ್ರೀನಿವಾಸರು ಸ್ವಾಮಿಗೆ ಆ ರೀತಿಯಾಗಿರುವಂಥದ್ದು. ಹಾಗೆ ಇಲ್ಲಿ ವಿಶ್ವಕ್ಸೇನ ಅಂತ ವಿಶೇಷವಾಗಿ ಋಷಿವರಿಯರು ಪೂಜೆ ಮಾಡಿಕೊಟ್ಟಂತಹ ಇದು ವಿಶ್ವಕ್ಸೇನರು, ತುಂಬ ಅದ್ಭುತವಾದಂತಹ ಮೂರ್ತಿಗಳು. ಹಾಗಾಗಿ ಇಲ್ಲಿ ನರಸಿಂಹರು ಅಹೋಬಿಲ ಕ್ಷೇತ್ರ, ಅಹೋಬಿಲ ವಿಶೇಷವಾಗಿ ನವನಾರಸಿಂಹ ಕ್ಷೇತ್ರದಿಂದ ಬಂದಂತಹ ನರಸಿಂಹರು ಅದ್ಭುತವಾದಂಥ ಸಾಲಿಗ್ರಾಮ ಮಾಲೆಯನ್ನು ಹಾಕಿಕೊಂಡ ಅಭಯಾಸ್ತ್ರದಿಂದ ಸ್ವಾಮಿ ಮಹಾಲಕ್ಷ್ಮಿಯನ್ನು ಕೂರಿಸಿ ಇರುವಂತಹ ಮೂರ್ತಿ, ತುಂಬ ವಿಶೇಷ ಮೂರ್ತಿ. ಇಲ್ಲಿ ಹಯಗ್ರೀವರು ವಿದ್ಯಾಮೂರ್ತಿ. ಇಲ್ಲಿ ಸುದರ್ಶನ ನಾರಸಿಂಹ ವೇದ ಪಾಠಶಾಲಾ ಅಂತ ನಡೆಸ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೆ ವೇದವನ್ನು ಹೇಳ್ಕೊಡ್ಬೇಕಾದ್ರೆ ಈ ಮೂರ್ತಿಯನ್ನು ಆರಾಧನೆ ಮಾಡಿ ವಿಶೇಷವಾಗಿ ಮಾಡಬೇಕಾಗುತ್ತೆ. ಇವರು ಹಯಗ್ರೀವರು, ಸರಸ್ವತಿಗೂ ಸಹ ಮೂಲ ಗುರುಗಳಾದಂಥವರು ಹಯಗ್ರೀವರು. ಸಾಕ್ಷಾತ್ ಬ್ರಹ್ಮನಿಗೆ ಚತುರ್ವೇದಗಳ 4 ವೇದಗಳನ್ನು ಸಮರ್ಪಣೆ ಮಾಡಿದಂತಹ ದೇವರು ಹಯಗ್ರೀವ ಭಗವಾನ್, ತುಂಬ ವಿಶೇಷವಾದಂಥವರು. ಈ ರೀತಿಯಾದಂತಹ ಮಹಾಸುದರ್ಶನ ಲೋಕ ಕಲ್ಯಾಣಾರ್ಥವಾಗಿ ಬಂದಿರುವಂಥದ್ದು. ಈ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳು ಒಂದು ವಿಶೇಷವಾಗಿ ಒಂದು 20-25 ವರ್ಷದೊಳಗಡೆ ಹುಡುಗರು ಬಂದರೆ ಆ ವಯಸ್ಸಿನಲ್ಲಿ ಅತಿ ಶೀಘ್ರವಾಗಿ ಮೃತಪಡೋರು, ಸೂಸೈಡು ಮತ್ತು ಅದೇ ರೀತಿಯಾಗಿ ಆಕ್ಸಿಡೆಂಟ್ಸು ಈ ರೀತಿಯಾಗಿ ತುಂಬ ಸಂಭವಿಸುತ್ತಿತ್ತು. ಹಾಗಾಗಿ ಅದನ್ನು ಸಂಭವಿಸಬಾರ್ದಂಥ ಒಂದು ಅಷ್ಟಮಂಗಲದ ಪ್ರಶ್ನೆಯಲ್ಲಿ ಒಂದು ಹಾರುಳ ಪ್ರಶ್ನೆ ಮಾಡಿ ನಮ್ಮ ಸುದರ್ಶನ ಭಗವಾನ್ ತಗೊಂಡ ಮೇಲೆ ದೇವರಿಗೆ ಆರಾಧನೆ ಮಾಡ್ತಾ ಇರಬೇಕಾದ್ರೆ ಈ ಊರಲ್ಲಿ ವಿಶೇಷವಾಗಿರುವಂತಹ ಸುದರ್ಶನ ಯಾಗವನ್ನು ನಡೆದಾದ ಮೇಲೆ ಎಲ್ಲ ರೀತಿಯಾದಂತಹ ಆಪತ್ತುಗಳೆಲ್ಲ ದೂರವಾಯಿತು. ಆ ರೀತಿಯಾಗಿ ಮಹಾಸುದರ್ಶನ ಯಾರು ದರ್ಶಿಸ್ತಾರೋ ಅವರಿಗೆ ಮೃತ್ಯು ಭಯ ದೂರ ಆಗುತ್ತೆ ಅಂತ ವಿಶೇಷವಾಗಿ ಈ ಗ್ರಾಮದಲ್ಲಿ ಅಷ್ಟೇ ವಿಶೇಷವಾಗಿ ಶ್ರೀನಿವಾಸ ನಡೆಯುತ್ತೆ. ಇದೆಲ್ಲವೂ ಸಹ ತುಂಬ ವಿಶೇಷವಾದ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಯಾರು ಬಂದು ಹೋಗ್ತಾರೋ ಎಲ್ಲರಿಗೂ ಸಹ ಪುಣ್ಯ ಸಿಗುತ್ತೆ. ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ರೆ, ಏನಾದರೂ ಕಷ್ಟ ಆಗಿದ್ರೆ ದಯವಿಟ್ಟು ಕುಂಬ್ಳಳ್ಳಿಯಲ್ಲಿರುವ ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ, ಒಂದ್ಸಲ ಪೂಜೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು. ಇದು ಕುಂಬ್ಳಳ್ಳಿಯಲ್ಲಿರುವ ಮಾರಿಯಮ್ಮ ದೇವಸ್ಥಾನ, ಅತಿ ಪವರ್ಫುಲ್ ದೇವಸ್ಥಾನ. ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಒಂದ್ಸಲ ಪೂಜೆ ಮಾಡಿಸಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ, ಈಗ ಹೋಗೋಣ ಒಳಗಡೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿರುವಂತಹ ಶ್ರೀ ಕುಂಬಲಳ್ಳಿ ಕ್ಷೇತ್ರದಲ್ಲಿ ಶ್ರೀ ಮಾರಿಯಾಂಬಿಕಾ ದೇವಾಲಯ, ಇದು ತುಂಬ ವಿಶೇಷವಾಗಿ ವೈಶಿಷ್ಟ್ಯವಂತ ಹೊಂದಿರುವಂಥ ದೇವಾಲಯ. ಈ ದೇವಿಯ ಒಂದು ಕೋರಿಕೆ, ಯಾರಾದರೂ ಆಗಲಿ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ, ಅದೇ ರೀತಿಯಾಗಿರುವಂತಹ ದನಕರುಗಳು ಮೃತಪಡುತ್ತಿದ್ದರೆ ದನಕರುಗಳು ಸಹ ವಿಶೇಷವಾಗಿ ಕಳೆದೋಗಿದ್ದರೂ ಸಹ ಅತಿ ಶೀಘ್ರವಾಗಿ ಮನೆ ಬರುವಂತಹ ಒಂದು ಕ್ಷೇತ್ರ. ಅದೇ ರೀತಿಯಾಗಿ ನಮ್ಮ ಸಂಕಟಗಳೇನಾದರೂ ದೂರವಾಗುವಂತಹ ಕ್ಷೇತ್ರ. ಈ ದೇವಿಯಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ಯಾರು ಈ ದೇವಿಯನ್ನು ಕುರಿತು ಕೋರಲ್ಪಡ್ತಾರೋ ಅವರು ನೆನೆಸಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಆ ದೇವಿಯ ಒಂದು ಕೃಪೆಗೆ ಯಾರು ಪಾತ್ರರಾಗ್ತಾರೆ ಎಲ್ಲವೂ ಸಹ ಸಮಸ್ತ ಸನ್ಮಾನಗಳು ಉಂಟಾಗುತ್ತೆ ಅಂತ ವಿಶೇಷವಾಗಿ ಹೇಳುತ್ತೆ. ಹಾಗಾಗಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪನಾಗಿ ವಿಶೇಷವಾಗಿ ಗ್ರಾಮ ದೇವತೆ ಮಾರಿಯಾಂಬಿಕಾ ದೇವಿ ಇಲ್ಲಿ ನಿಂತಿರೋದು ತುಂಬ ವಿಶೇಷ. ಈ ದೇವಿಗೆ ಶಿವ ಪಾರ್ವತಿ ಅಷ್ಟೇ ಉತ್ತಮವಾದ ಫಲ. ಹಾಗಾಗಿರುವಂತಹ ಕಾಶಿ ಕ್ಷೇತ್ರದಲ್ಲಿ ನಿಪುಣನಾಗಿರುವಂತಹ ಸಾಕ್ಷಾತ್ ಕಾಶಿ ವಿಶ್ವನಾಥನ ಒಂದು ಲಿಂಗ. ಅದೇ ರೀತಿಯಾಗಿ ದುರ್ಗಾದೇವಿ, ಈ ರೀತಿಯಾಗಿ ಇಬ್ಬರಿಗೂ ಸಹ ಕುಂಕುಮಾರ್ಚನೆ ಮತ್ತು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿರುವಂತಹ ದೇವಿಗೂ ಸಹ ಡಮರುಗ, ಶೂಲ, ಖಡ್ಗ, ಅಂಬಿಕಾವನ್ನು ಹಿಡಿದಿರುವಂತಹ ಈ ಮಾರಿಯಾಂಬಿಕಾ ದೇವಿ ಗ್ರಾಮವನ್ನು ಪ್ರತಿನಿತ್ಯ ರಕ್ಷಣೆ ಮಾಡುತ್ತಾ, ಗ್ರಾಮ ಸಂಚಾರಣ ಮಾಡುತ್ತಾ, ಎಲ್ಲ ರೀತಿಯ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ವಿಶೇಷವಾಗಿ ಅಭಿಷೇಕ ಸ್ವೀಕರಿಸುತ್ತಾ ಈ ದೇವಿ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡುವಂತಹ ದೇವಿಯಾಗಿದ್ದಾಳೆ. ಹಾಗಾಗಿ ಈ ದೇವಿಯ ಕುರಿತು ಎಲ್ಲ ರೀತಿಯಾದ ಪ್ರತಿಯೊಂದು ಗ್ರಾಮದಲ್ಲಿ ಸಹ ಮಾರಿಯಮ್ಮ ದೇವಿ ದೇವಾಲಯ ಇರುತ್ತೆ. ಅದೇ ರೀತಿಯಾಗಿ ಈ ಗ್ರಾಮದಲ್ಲಿ ಸಹ ವಿಶೇಷವಾಗಿ ನಿಂತಿರುವಂಥವರು ಈ ವಿಶೇಷವಾಗಿರುವಂತಹ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪವಾಗಿರುವಂತಹ ಮಾರಿಯಮ್ಮ ತುಂಬ ವಿಶೇಷ. ಆ ರೀತಿಯಾಗಿ ದೇವಿಗೂ ಸಹ ವಿಶೇಷವಾಗಿ ಸರ್ವಮಂಗಳೆ ಅಂತ ಕರೆಯಲ್ಪಡ್ತೀವಿ. ಈ ರೀತಿಯಾಗಿರುವಂತಹ ಸಮಸ್ತ ಸನ್ಮಂಗಳೂ ಉಂಟಾಗು ಮಾಡುವಂತಹ ದೇವಿ. ಯಾರು ಏನು ಹರಕೆಯನ್ನು ಹೊತ್ತುಕೊಂಡಾರೋ ಆ ಹರಕೆ ಪರಿಪೂರ್ಣವಾಗಿ ಈಡೇರಿಸಿದ್ರೆ ಖಂಡಿತ ಫಲವನ್ನು ಕೊಡ್ತಾರೆ. ಈ ಮಹಾಲಕ್ಷ್ಮಿ ಸ್ವರೂಪಗಳಾಗಿ, ಮಹಾಕಾಳಿ ಸ್ವರೂಪಗಳಾಗಿ, ಸರಸ್ವತಿ ಸ್ವರೂಪಗಳಾಗಿರುವಂತಹ ಮೇಧಾಶಕ್ತಿಯನ್ನು ಸಹ ಹರಿಸ್ತಾಳೆ ಅಂತ ಹೇಳುವಂತಹ ಒಂದು ವಿಶೇಷವಾದ ದೇವತೆ ಈ ಮಾರಿಯಾಂಬಿಕಾ. ಈ ದೇವಿ ದೇವಾಲಯದಲ್ಲಿ ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಶಿರಸಿಯಲ್ಲಿ ಮಾರಿಕಾಂಬಿಕಾ ದೇವಾಲಯ ಎಷ್ಟು ಪವಿತ್ರವಾದಂತಹ ಸಾನ್ನಿಧ್ಯವೋ ಅಷ್ಟೇ ಉತ್ತಮವಾದಂತಹ ಸಾನ್ನಿಧ್ಯ. ಮೊದಲಿಗೆ ಹೊಸಕೋಟೆ ನಗರದಲ್ಲಿ ವಿಶೇಷವಾಗಿರುವಂತಹ ಒಂದು ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿ ಅಂತ ಹೇಳಿ ನದಿಗಳು ಹರಿತಾ ಇತ್ತು. ಆ ರೀತಿಯಾಗಿ ಉತ್ತರ ಪಿನಾಕಿ ನದಿಯಿಂದ ಬರುವಂತಹ ಪ್ರತಿಯೊಂದು ನೀರು ಸಹ ನಮ್ಮ ವಿಶೇಷವಾಗಿರುವಂತಹ ಕುಂಬಲಳ್ಳಿ ಗ್ರಾಮದಲ್ಲಿ ನಡೆಯುವಂತಹ ವಿಶೇಷವಾದ ಕೆರೆಯರಿಗೆ ಹರಿಸಿ ಆ ನೀರಿನಿಂದ ಪರಿಪೂರ್ಣವಾಗಿರುವಂತಹ ಸಮಸ್ತವು ಜನರಿಗೂ ಸಹ ಆರೋಗ್ಯವನ್ನು ಕೊಡುವಂತಹ ತಾಯಿ ಈ ಮಾರಿಯಾಂಬಿಕಾ. ಹಾಗಾಗಿ ಇವಳನ್ನು ಉತ್ತರ ಪಿನಾಕಿನಿ ದೇವಿ ಅಂತ ಕರೆಯಲ್ಪಡ್ತೀವಿ. ನಮ್ಮ ಕಾವೇರಿ ನದಿಯಲ್ಲಿ ಕಾವೇರಿ ದೇವತೆ ನಿಮಿಷಾಂಬ ದೇವಿ ಎಷ್ಟು ಫಲವನ್ನು ಕೊಡ್ತಾಳೋ ಈ ಉತ್ತರ ಪಿನಾಕಿನಿಯ ಒಂದು ದಡದಲ್ಲಿರುವಂತಹ ಈ ಮಾರಿಯಾಂಬಿಕಾ ಅಷ್ಟೇ ಉತ್ತಮವಾದ ಫಲವನ್ನು ಕೊಡ್ತಾಳೆ.
ಅವಳು ನಿಮಿಷಕ್ಕೆ ಒಂದು ಫಲವನ್ನು ಕೊಟ್ಟರೆ ಇವು ಕ್ಷಣದಲ್ಲಿ ಫಲವನ್ನು ನೀಡುವಂಥ ಅವಳು ಶ್ರೀ ಮಾರಿಯಾಂಬಿಕಾ ದೇವಿ. ತುಂಬ ಉತ್ತಮವಾದಂಥ ಸಾನ್ನಿಧ್ಯ, ಪರಿಪೂರ್ಣವಾಗಿ ಶ್ರದ್ಧೆ ಭಕ್ತಿಯಿಂದ ಕೂಡಿದ ತುಂಬ ವಿಶೇಷ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಹಾಗೆ ಅಮಾವಾಸ್ಯೆ ಪೌರ್ಣಿಮೆಗೂ ಸಹ ತುಂಬ ವಿಶೇಷವಾಗಿ ದೇವಿಗೆ ಆರಾಧನೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ. ನಿತ್ಯವೂ ಆರಾಧನೆ ಉಂಟು, ಆದರೆ ಬರುವಂತಹ ಭಕ್ತಾದಿಗಳು ಶುಕ್ರವಾರ ಮಂಗಳವಾರ ಯಥೇಚ್ಛವಾಗಿ ಬಂದು ಈ ದೇವಿಯ ದರ್ಶನ ಪಡೆಯುತ್ತಾರೆ. ಇರುವ ಗ್ರಾಮ ಪಂಚಾಯತಿಗೆ ಬಂದಿದ್ವಿ, ನೋಡೋಣ ಬನ್ನಿ. ಇದು ಕುಂಬ್ಳಲ್ಲಿ ಇರುವ ಅರಳಿಕಟ್ಟೆ. ಇದು ರಾಗಿ ಮರ, ಅದು ರಾಗಿ ಮರ, ಮಿಡಲ್ ಒಂದು ಬೇವಿನ ಮರ ಇದೆ ಚಿಕ್ಕದು. ಇದು ಕುಂಬ್ಳಲ್ಲಿರುವ ಕುಡಿಯೋ ನೀರಿನ ಘಟಕ. ಇದ್ರ ಪಕ್ಕದಲ್ಲೇ ಒಂದು ಹಾಲಿನ ಡೈರಿ ಇದೆ. ಇದು ಹಾಲಿನ ಡೈರಿ. ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಂಬ್ಳಲ್ಲಿರೋದು. ನೋಡಿ ಚೆನ್ನಾಗಿದೆ. ಇನ್ನೂ ಇದೇ ಥರ ಎಲ್ಲ ಊರುಗಳದ್ದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.